ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಒನ್ ಆಫ್ ದಿ ಲಾಂಗೆಸ್ಟ್ ರೈಡು ನಂದು ಇಲ್ಲಿವರೆಗಿಂದು. ಸೊ ಮಾನ್ಸೂನ್ ರೈಡು. ಏನು ಹೇಳ್ತಿದೆ, ಮಾನ್ಸೂನ್ ರೈಡು. ಇದು ಮಾನ್ಸೂನ್ ರೈಡೇ, ಬಟ್ ಇದೊಂಥರ ಪೋಸ್ಟ್ ಮಾನ್ಸೂನ್ ರೈಡು. ಇವಾಗ ಮೈಸೂರು ರೋಡಲ್ಲಿದ್ದೀರಿ. ಸೊ ಹಿಂಗೆ ಹೋಗಿ ಆನ್ ದಿ ವೇ ಅಲ್ಲೊಂದು ರೈಟ್ ಇದೆ. ರೈಟ್ ತೊಗೊಂಡ್ರೆ ಅದು ಮಂಚನಬೆಲೆ ಡ್ಯಾಮು, ಸಾವಂದುರ್ಗ ಜೊತೆ ಎಲ್ಲೋಗ್ತೀರಾ, ಹಾಸನ ಹೈವೇಗೆ ಸೇರ್ಕೊತೀರಿ. ಹೌದು, ಹಾಸನ ಹೈವೇಗೆ ಸೇರ್ಕೊತೀರಿ. ಸೊ ಮುಂದೆ ಹೋಗ್ತಾ ನಿಮ್ಗೆ ಹೇಳ್ತೀನಿ ಪ್ಲ್ಯಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಒಂದು ಫ್ಯೂಯಲ್ ಹಾಕ್ಸ್ಕೊಂಬಿಡ್ಬೇಕು ಫಸ್ಟು. ಗಾಡಿಗೆ ಫ್ಯೂಯಲ್ಲೇ ಮುಖ್ಯ. ಫ್ಯೂಯಲ್ ಇಲ್ಲ ಅಂದರೆ ಗಾಡಿ ಹೋಗಲ್ಲ. ಸೊ ಒಂದು ಕ್ವಿಕ್ ಫ್ಯೂಯಲ್ ಬ್ರೇಕ್ ತಗೊಳ್ಳೋಣ. ಎಲ್ಲೋ ಹೋಯ್ತಾನೋ ಇನ್ನೊಂದು ಕೋತಿಯಲ್ಲೋ ಇರೋ ಬಿಡ ಸಾಕು. ಮುಂದೆ ಆದರೂ ಕೋತಿ ಸಿಕ್ಕಿದ್ರೆ ಬಾಳೆಹಣ್ಣು ಕೊಡೋಣ. ಗುರು, ನಮ್ಮಮ್ಮ ಬಾಳೆಹಣ್ಣು ಕೊಟ್ಟು ಕಳಿಸೋರೆ ರೋಡಲ್ಲಿರೋ ಕೋತಿಗಳಿಗೆಲ್ಲ ಕೊಟ್ಬಿಡ್ರಿ ಅಂತ. ಸೊ ನನ್ನ ಫ್ರೆಂಡು ಹಂಗೆ ರೋಡಲ್ಲಿ ತಿನ್ಕೊಂಡು ಬರ್ತಾವನು. ಅದನ್ನೇ ಎಲ್ಲ ಕೋತಿ ಐತೆ, ಇವಾಗ ಅದು ಕೊಡೋಕ್ಕಾಗಲ್ಲ. ಹಂಗೆ ತಿಂತಾನೆ ನನ್ನ ಫ್ರೆಂಡನು. ಇವಾಗ ಒಂದು ಕೋತಿ ಸಿಕ್ತು, ಹಾಕಿದ್ರಿ ಗುರು. ಇವಾಗ ಕೋತಿಗೆ ಬಾಳೆಹಣ್ಣು ಕೊಡೋಕ್ಕೂ ನನಗೆ ಭಯ ಆಯ್ತಾಯಿದ್ದು ಗುರು. ಅದನ್ನು ಎತ್ತಿ ಕಾಂಟ್ರವರ್ಸಿ ಮಾಡ್ಬಿಡ್ತಾರೆ. ಕೋತಿಗೆ ಬಾಳೆಹಣ್ಣು ಕೊಟ್ಟು ಬೆಳೆದವನು ಅವನಿಗೇನು ಅಂತ ಏನು ಮಾಡಿದ್ರು ಇದು. ನನಗಂತೂ ಅದು ನೋಡಿ ಯೂಟ್ಯೂಬಲ್ಲಿ ಆ ಕಾಂಟ್ರವರ್ಸಿ ಇರೋ ನಿಮಿಷ, ಆ ಕಾಂಟ್ರವರ್ಸಿ ನೋಡಿ ನನಗಂತೂ ಇಬ್ಬರ ಮೇಲಿರೋ ಇದೂ ಹೋಗ್ಬಿಡುತ್ತೆ ಗುರು, ರೆಸ್ಪೆಕ್ಟು ಹೋಗ್ಬಿಡುತ್ತೆ ಗುರು ನಿಜವಾಗ್ಲೂ. ಏನು ಅದೇನು ನಿಧಾನ್ಕೊಂಡು ಅದು ಸುಮ್ಮನೆ ಹೆಸರು ವರ್ಷಿ ಕಾಂಟ್ರವರ್ಸಿ. ಕ್ಯಾಮ್ರಾ ನೋಡ್ಬಿಟ್ಟೆ ಒಂದು ನಿಮಿಷ. ಕಾಂಟ್ರವರ್ಸಿ ಅಂದ್ಕೊಂಡ್ರು. ಗುರು, ಇದೇ ನಮ್ಮ ಮಂಚನ ಬೆಲೆ. ಅಲ್ಲಿರೋದೆ ಸಾವಂದುರ್ಗ. ಇದ್ರದ್ದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡ್ತೀನಿ. ಅದಕ್ಕೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಹಾಕೋಬಿಡು ಗುರು, ಮಾಡ್ತೀನಿ ಅದ್ರ ವೀಡಿಯೋನ. ಸೊ ಇವಾಗ ನಾನು ಈ ರೋಡ್ ತೊಗೊಂಡಿದ್ದೀನಿ. ಹಿಂಗೆ ಹೋಗ್ತಾ ಇದ್ದು ತಾವರೆಕೆರೆ, ಮಾಗಡಿ, ನೆಲಮಂಗಲ. ಅಂದರೆ ನೆಲಮಂಗಲ ಹೋಗೋಣ ನಾನು. ಹಾಸನ ಹೈವೇ ಕನೆಕ್ಟ್ ಆಗೋಗ್ಬಿಡುತ್ತೆ ಅಲ್ಲೇ. ಅದು ಯಾವುದೋ ಒಂದು ಕ್ರಾಸ್ ಬರುತ್ತೆ ಅಲ್ಲಿ, ಆ ಕ್ರಾಸಲ್ಲೇ ಜಾಯ್ನ್ ಆಗೋಗ್ಬಿಡುತ್ತೆ. ಸೊ ಇರ್ರಿ, ಅಲ್ಲಿ ಇದು ತೋರಿಸ್ತೀನಿ, ಡ್ಯಾಮು ಗುರು. ಅದೇ ಮಂಚನಬೆಲೆ ಡ್ಯಾಮು. ಕಾಣಿಸಲ್ಲ ಅನಿಸುತ್ತೆ, ಅದು ತುಂಬ ದೂರ ಇದೆ. ಸೊ ಒಂದಿನ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೊಂಡ್ಬಿಡ್ರಿ. ಇಲ್ಲ, ಬೆಂಗಳೂರಿಂದ ಅರೌಂಡು 30 ಕಿಲೋಮೀಟ್ರು. ಅಷ್ಟೇ. ಇಲ್ಲ, ನಮ್ಮನೆಯಿಂದ 20 ಕಿಲೋಮೀಟ್ರು. ಬೆಂಗಳೂರಿಂದ ಅರೌಂಡ್ ಒಂದು 40 ಕಿಲೋಮೀಟ್ರ್ ಇದೆ, 40 ಕಿಲೋಮೀಟರ್. ಸೊ ಹಿಂಗೆ ಹೋದರೆ ಸಾವಂದುರ್ಗ ಹೋಗೋದು. ಸೊ ಇವಾಗ ನಾವು ಸಾವಂದುರ್ಗ ಪಕ್ಕದ ರೋಡಲ್ಲಿ ಹೋಗ್ತೀವಿ, ಸಾವಂದುರ್ಗ ಹೋಗಲ್ಲ ಗುರು. ಇದೆ ಸಾವಂದುರ್ಗ ಮಾಗಡಿ ಕಾಡು. ಸೊ ಇಲ್ಲೆಲ್ಲ ಆ್ಯಕ್ಚುಲಿ ಏನೇನಿದೆ ಅಂದರೆ ಕರಡಿ ಇದೆ, ನಾನೇ ನೋಡಿದ್ದೀನಿ. ಚಿರತೆ ಇದೆ, ನಾನು ನೋಡಿಲ್ಲ. ಜಿಂಕೆ ಎಲ್ಲ ಇಲ್ಲ, ಬಟ್ ಕಾಡ್ಮೊಲ, ಆಮೇಲೆ ಏನು ಮಾಡ್ತಾವನ ಗುರು, ವಾಂತಿ ಬಂದ್ಬಿಡ್ತು. ಏನೋ ಹೊಡ್ಕೊತಾವ್ರೆ ಸೆಂಟು. ಸಾರಿ ಯಾವ ಪ್ರಾಣಿ ಇದೆ? ಕರಡಿ, ಜಿಂಕೆ, ಚಿರತೆ, ಕಾಡ್ಮೊಲ, ಆನೆ ಬರುತ್ತೆ ಗುರು. ಇದು ಎಲಿಫೆಂಟ್ ಕಾರಿಡಾರ್ ಇದೆಯಲ್ಲ, ಇದು ರಾಮನಗರ, ಈ ಕನಕಪುರ, ಅಲ್ಲಿಂದ ಬರೋದೇ ಸಾವಂದುರ್ಗ ಫಾರೆಸ್ಟ್ಗೆ ಎಲಿಫೆಂಟ್ಸು ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಿದ್ಧ ಆನೆ ಬಂದ್ಬಿಟ್ಟಿಲ್ಲ ಮಂಚನಬೆಲೆ ಡ್ಯಾಮ್ ಒಳಗೆ ಕುತ್ಕೊಂಡು 2013 ಅಂದರೆ 2013 ಇಲ್ಲ 2010 ಒಂದು ದೊಡ್ಡ ಕೇಸ್ ಆಗಿತ್ತು. ಲಾಸ್ಟಿಗೆ ಉಳಿಸ್ಕೊಳಕ್ಕಾಗಿಲ್ಲ ಅದನ್ನು. ಆಮೇಲೆ ನಮ್ಮ ರೌಡಿ ರಂಗನ್ ಫಾರೆಸ್ಟ್ ಗುರು. ರೌಡಿ ರಂಗ ಅಂತಾರಲ್ಲ, ಈ ಓಜಿ ರೌಡಿ ರಂಗ, ಒರಿಜಿನಲ್ ರೌಡಿ ರಂಗ ಇದ್ದಿದ್ದು ಕಾಡಿದು ಗುರು. ಇದೇ ನೋಡ್ರಿ ಸಾವನದುರ್ಗ ಬೆಟ್ಟ. ನಾವು ಹತ್ತೋದು ಆ ಕಡೆ ಪಾರ್ಟ್ ಆಫ್ ದಿ ಬೆಟ್ಟ. ಆದರೆ ನಿಮಗೆ ಕಾಣಿಸ್ತೀರಾ ಅನ್ಸುತ್ತೆ. ಒಂದು ನಿಮಿಷ ಮುಂದೆ ಬರ್ತೀನಿ ಅನಿಸುತ್ತೆ. ಇಲ್ಲೇ ರೈಟ್ ಹೋದರೆ ಸಾವಂದುರ್ಗ ಇದೆ ನೋಡ್ರಿ ಬೆಟ್ಟ. ಈ ಕಡೆ ಅದ ಕೆರೆ ಬೇರೆ ಇದೆ ಬೆಟ್ಟ. ಗಾಡಿಕಿನ ಬರ್ತಾರಲ್ಲ 500ಕ್ಕೆ ಹಾಕ್ಬಿಡ್ರಣ. 500? ಹಾಂ.
ಗುರು ಅಂತೂ ಇಂತೂ ಹೆಂಗೋ ಮಾಡಿ ಅಂದರೆ ಮಳೆ ಶುರು ಆಯ್ತು ಇವಾಗಲೇ. ಹಾಸನ ಇನ್ನು 6 ಕಿಲೋಮೀಟ್ರ್ ಐತೆ. ಮಳೆ ಶುರು ಆಯ್ತೈತೆ. ಎಲ್ಲಾದರೂ ಹೋಗಿ ಹಾಕೊಂಬಿಡ್ಬೇಕು, ರೈನ್ ಕೋಟ್ ಹಾಕೊಂಬಿಡ್ಬೇಕು. ನೋಡೋ ರೋಡು ರೈಟ್ ಅನ್ಸುತ್ತೆ. ಹಾಂ, ಮಳೆ ಬಂತು, ಅಲ್ಲೇ ಹೇಳಿದೆ, ಅಲ್ಲೇ ಹಾಕೊಂಬಿಡ್ಬೇಕಾಗಿದೆ. ಬಾಲ್ ಮುಂದೆ ಅಂಗಡಿ ಐತೆ, ಇಲ್ಲೇ ಹಾಕ್ಬಿಡ್ತೀನಿ ಇರೋ. ಗುರು 70ರಲ್ಲೇ ಕ್ರೂಸ್ ಮಾಡಿಕೊಂಡು 2 ಅವರ್ ತಗೊಂಡಿದ್ದೀನಿ ಗುರು. ನಮ್ಮ ಮನೆ ಮೈಸೂರು ರೋಡಿಂದ ಹಾಸನ ಹೈವೇಗೆ ತಲುಪೋಕ್ಕೆ. ಅಂದರೆ ಮಧ್ಯ ಸ್ಟಾಪು, ಆಮೇಲೆ ಪೆಟ್ರೋಲ್ ಹಾಕಿಸ್ಬೇಕಾಗಿತ್ತು, ಬ್ಯಾಗ್ ಏನೋ ಒಂದು ಸ್ವಲ್ಪ ಬಿದ್ದೋಯ್ತಿತ್ತು. ಎಲ್ಲ ಪ್ರಾಬ್ಲಮ್ನು ಟ್ಯಾಕಲ್ ಮಾಡಿಕೊಂಡು ಹಾಸನ ಹೈವೇಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೆಳ್ಳೂರು ಕ್ರಾಸ್. ಗುರು ಹಾಸನಲ್ಲಿದ್ದೀವಿ. ಮಳೆ, ಮುಂಗಾರು ಮಳೆ ಹನಿ ಇಡ್ತಾನೇ ಇದೆ. ಗುರು ಇನ್ನೇನು ಒಂದು 10 ಕಿಲೋಮೀಟ್ರ್ ಐತೆ ಹಳೆಬೀಡು. ವಾಯ್ಸ್ ಕೇಳಿಸ್ತಾಯ್ತಾ ಇಲ್ವೋ ಗೊತ್ತಿಲ್ಲ ಗುರು, ಕಿರ್ಚಾಡ್ತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ ಫುಲ್ ಹಸಿರು ಗುರು, ತಣ್ಣಗೆ ಗಾಳಿ ಬೀಸ್ತೈತೆ. ಗುರು ಹಳೆಬೀಡಿಗೆ ಬಂದಿದ್ದೀವಿ, ನೋಡ್ಬೋದು. ಸೊ ಏನಪ್ಪ ಇದ್ರಿಂದ ವಿಶೇಷ ಅಂದರೆ, ಕೀಟಮಲ್ಲ ಅಂತ ಒಬ್ಬ ಮರ್ಚೆಂಟು, ಅಂದರೆ ಅವನೇನಂತಾರೆ ವ್ಯಾಪಾರಿ ಬಂದ್ಬಿಟ್ಟು ವಿಷ್ಣುವರ್ಧನ ರಾಜನ ಗೌರವಕ್ಕೋಸ್ಕರ ಕಟ್ಟಿಸಿದ್ದಿದ್ದು ಇದು. 1121 ಗುರು ಹೊಯ್ಸಳಕ್ಕೆ ಸ್ವಾಗತ. ಸೊ ನೋಡ್ಬೋದು 1121ನೇ ಶತಮಾನದ ಕಟ್ಟಡ. ಅದೇ 11th ಸೆಂಚುರಿ ಅಂದರೆ 1121 ಅಂದರೆ ಯಾವಾಗ ಗುರು? ನಾವಿವಾಗಿರೋದು 2000ನೇ ಇಸ್ವಿಲಿ, ಅರೌಂಡ್ 1000 ವರ್ಷ ಹಳೇದು. ಏನಿದೆ ಗುರು. ಗುರು ಒಳಗಡೆ ಹೋಗೋಣ ಬನ್ನಿ. ಹ್ಞೂ ಹತ್ರ ಎಲ್ಲ ಕೈಲಿದೆ. ವಿಡಿಯೋ ಮಾಡ್ಬೋದಾ ಒಳಗಡೆ? ಅಲ್ಲ, ಅದು ದೇವ್ರದ್ದು ಮಾತ್ರ ಫೋಟೋ ತೆಗಿಬಾರ್ದು ಅಂತ ಹೇಳಿರೋದು ಗುರು. ದೇವ್ರದ್ದು ಫೋಟೋ ತೆಗಿಯಂಗಿಲ್ವಂತೆ. ಸೊ ಫೋಟೋ ತೆಗ್ದಿಲ್ಲ ದೇವ್ರದ್ದು. ಬನ್ನಿ ಎಲ್ಲರೂ ಒಂದು ಸತಿ ನೋಡ್ಬೇಕು ಗುರು ಈ ಥರದ್ದೆಲ್ಲ. 1121ನೇ ಶತಮಾನದಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ರಿ. ನಮ್ಮ ಎಜುಕೇಷನಲ್ಲಿ ಇವೆಲ್ಲ ಇಲ್ಲ. ಇಲ್ಲ ಗುರು, ನಮ್ಮ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇಲ್ಲವೇ ಇಲ್ಲ ಗುರು ಇವೆಲ್ಲ. ಏನು? ಅದೇ ಡೀಟೇಲಿಂಗ್ ನೋಡ್ರಿ. ಶಿವಪ್ಪ, ಡೀಟೇಲ್ ನೋಡ್ರಿ ಗುರು. ಆಗಿನ ಕಾಲದಲ್ಲಿ ಮೇಲ್ಗಡೆ ನೋಡ್ರಿ. ಒಂದೊಂದು ಕಲ್ಲಿನ ಡೀಟೇಲಿಂಗ್ ನೋಡ್ರಿ ಗುರು. ಟಾರ್ಚ್ ಲೈಟ್ ಆನ್ ಮಾಡೋಣ ಸ್ವಲ್ಪ. ಒಂದು ನಿಮಿಷ ಲೈಟ್ ಆನ್ ಮಾಡಿ ತೋರಿಸ್ತೀವಿ. ಡೀಟೇಲಿಂಗ್ ನೋಡ್ರಿ. ಈ ಸ್ಟಾರ್ ಎಲ್ಲ ನೋಡ್ರಿ, ಆಗಿನ ಕಾಲದಲ್ಲಿ ಎಷ್ಟು ಡೀಟೇಲಿಂಗ್ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇದು ತೋರಿಸಿಲ್ಲ, ಇಲ್ಲಿ ನೋಡು, ಇಲ್ಲಿ ನೋಡ್ರಿ, ಇದು ಪರ್ಫೆಕ್ಟ್ ಡೀಟೇಲ್. ಹಾಂ, ಅಲ್ಲಿ ನೋಡು, ಅದೇ ಮೇಲ್ಗಡೆನೂ ತೋರಿಸು.
ಅದು ನೋಡ್ರಿ, ಅದು ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಝೂಮ್ ಮಾಡ್ತೀನಿ ಅದು. ಅದು ಯಾವ ರೇಂಜಿಗಿದೆ ಅಂದರೆ ಅಪ್ಪ ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ. ಫ್ಲವರ್ಸ್ ನೋಡ್ರಿ ಇಲ್ಲಿ ಎಷ್ಟು ಕ್ಲೀನಾಗಿ ಬಂದಿದೆ ಗುರು. ಇದನ್ನು ನೋಡೋಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು ಗುರು. ಆ್ಯಕ್ಚುಲಿ ಬೇರೆ ಯಾವ ದೇಶದಲ್ಲಿ ಈ ಥರ ಇದೆ ಅಂತ ನನಗಂತೂ ಗೊತ್ತಿಲ್ಲ, ಇರೋಕ್ಕೆ ಚಾನ್ಸು ಇಲ್ಲ ಬಿಡ್ರಿ. ಇಲ್ಲ ನಂದಿ ಇದೆ, ಇಲ್ಲಿ ನೋಡಿ, ಇದನ್ನು ತೋರಿಸು. ಇಲ್ಲಿ ನೋಡ್ರಿ, ಆಗಿನ ಕಾಲದಲ್ಲಿ ಹೋಲ್ಸ್ ಯಾವ ರೇಂಜ್ ಕ್ಲಿಯರಾಗಿ ಇದು ಬಂದಿದೆ ಅಂದರೆ ದೇವ್ರೆ. ಬಾ ಆಶಾವಣ. ಇದೆಲ್ಲ ನೋಡೋ ಇಲ್ಲಿ ಆನೆಗಳು ನೋಡಿ ಇಲ್ಲಿ. ದೇವ್ರೆ, ಇದು ಕುದುರೆ ಅನ್ಸೈತಲ್ವಾ? ಕುದುರೆ, ಆನೆ. ಇಲ್ಲಿ ನೋಡ್ರಿ, ಆನೆ ನೋಡ್ರಿ. ಯಪ್ಪ ದೇವ್ರೆ, ಸಾವಿರಾರು ವರ್ಷಗಳ ಹಿಂದ್ಗಡೆ ಇಷ್ಟು ಈ ಥರ ಕಟ್ಟಿದ್ದಾರೆ ಅಂದರೆ ಗ್ರೇಟ್ ಗುರು. ಇಲ್ಲಿ ನೋಡ್ರಿ, ವಾದ್ಯಗಳು ನುಡಿಸ್ತಿರೋದು ಕತೆನೇ ಹೇಳುತ್ತೆ. ಇದು ಗೂಳಿ ಅಲ್ವಾ? ಆನೆ ಇಷ್ಟೊಂದು ಹೊಡೆದಾಕ್ಬಿಟ್ಟಿದ್ದಾರೆ. ಇದು ಸಿಂಹ ನೋಡಿ. ಅದೇ ಸಿಂಹ ಥರಾನೇ ಇರೋದು. ಸಿಂಹ ಅಂದರೆ ಇನ್ನೇನು ಅಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ ಇದೆ ಅಂತನಾ? ಇಲ್ಲಿ ನೋಡ್ರಿ, ವಾದ್ಯ ಆಗಿನ ಕಾಲದಲ್ಲಿ ಇದ್ದಿದ್ದು, ನೃತ್ಯ ಕಲೆ, ಡೋಲು. ಇದು ನೃತ್ಯ ಅನಿಸುತ್ತೆ ಅಲ್ವಾ? ನಂತರ ಆಡ್ತಿರ್ಲಿಲ್ಲ ಅವ್ರು ಆಗಿನ ಕಾಲದಲ್ಲಿ. ದೇವರೇ, ಒಂದು ನಿಮಿಷ ಗುರು, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕೈಯೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಏನಕ್ಕೆ ಮುರಿದೋಗಿದೆ ಹಂಗೂ ಗೊತ್ತಿಲ್ಲ. ಬಟ್ ಈ ಬಟ್ಟೆಗಳು, ಈ ಅಂದರೆ ಕಾಸ್ಟ್ಯೂಮ್ದು ಇದು ನೋಡ್ರಿ, ಪರ್ಫೆಕ್ಷನ್ ನೋಡ್ರಿ ಯಾವ ರೇಂಜಿಗೆ ಮಾಡಿದ್ದಾರೆ ಅಂದರೆ. ಈಗಿನ ಕಾಲದವ್ರ ಕೈಯಲ್ಲಿ ಎಷ್ಟೇ ಟೆಕ್ನಾಲಜಿ, ಎಷ್ಟೇ ಮಷಿನರಿ ಯೂಸ್ ಮಾಡಿದ್ರೆ ಆಗಲ್ಲ ಗುರು. ಈ ರೇಂಜಿಗೆ ಪರ್ಫೆಕ್ಷನ್ನು ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇದು ಬ್ರಹ್ಮ, ವಿಷ್ಣು, ಇದು ಮಹೇಶ್ವರ. ಇಲ್ಲಿ ನೋಡಿ, ಹಾವು ಎಡೆ ಎತ್ತಿ ತಲೆ ಮೇಲೆ ನಿಂತಿರೋದು ಸಖತ್ತಾಗಿದೆ ಗುರು. ಮಾತ್ರ ಒಂದು ಸತಿ ಆದರೂ ನೀವು ಬಂದು ವಿಸಿಟ್ ಮಾಡಲೇಬೇಕು ಈ ಜಾಗ. ಪಾಪ ದೇವ್ರೆ. ಇಲ್ಲಿ ನೋಡ್ರಿ, ಏನೇನೋ ಬರೆದಿದ್ದಾರೆ. ಈ ಕಲ್ಲುಗಳನ್ನೆಲ್ಲ ಆಗಿನ ಕಾಲದಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿದ್ದಾರೆ ನೋಡ್ರಿ. ಮಷಿನ್ಗಳಿಲ್ಲ ಅಂದರು ಏನು ಹೇಳೋಣ ಗುರು. ಫಸ್ಟು ನಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಎಲ್ಲ ಬುಕ್ಸ್ಗಳಲ್ಲೂ ಇದೆಲ್ಲ ಬರಬೇಕು ಗುರು. ಹಂಪಿ, ಬೇಲೂರು, ಹಳೇಬೀಡು ಅವೆಲ್ಲ ಬರಬೇಕು. ಇದು ನೀರು ಹೋಗೋಕ್ಕೆ ಎಕ್ಸಿಟ್ ಅನಿಸುತ್ತೆ ನೋಡ್ರಿ. ಇಲ್ಲಿ ಏನು ಆರ್ಕಿಟೆಕ್ಚರು, ನಿಜವಾಗ್ಲೂ ಗ್ರೇಟ್ ಗುರು. ಇದನ್ನು ಮಾಡಿದವರೆಲ್ಲ ನೆನೆಸ್ಕೊಬೇಕು ಅವ್ರನ್ನೆಲ್ಲ ನಾವು. ನೋಡ್ರಿ ಗುರು, ಎಂತೆಂಥ ಜಾಗ ಐತೆ ನಮ್ಮ ಕರ್ನಾಟಕದಲ್ಲಿ. ದೇವ್ರೆ ಗುರು, ನಾವಿಲ್ಲಿ ನೋಡ್ಬೋದು ಚಕ್ರವ್ಯೂಹದ ಮಹಾಭಾರತದ ಇದೂ ಇದೆ ಇಲ್ಲಿ. ಸೊ ನೋಡ್ರಿ, ಇಲ್ಲಿ ಮಹಾಭಾರತನೇ ಕೆತ್ಬಿಟ್ಟಿದ್ದಾರೆ ಇಲ್ಲಿ. ಗುರು, ಆಗಿನ ಕಾಲದ ಕಟ್ಟಿರೋ ನಂದಿಲ್ ನೋಡ್ರಿ ಗುರು, ಫಿನಿಶಿಂಗ್ ನೋಡ್ರಿ. ಈಗಿನ ಕಾಲದಲ್ಲಿ ಕಟ್ಟೋರು ಈ ಥರ ಎಲ್ಲ ಫಿನಿಶಿಂಗ್ ಕೊಡಲ್ಲ ಅನಿಸುತ್ತೆ.
ಆ ಹಗ್ಗ ಗಂಟೆ ಗೆಜ್ಜೆಗಳಿಗೆಲ್ಲ ಯಪ್ಪ ದೇವ್ರೆ, ನಾನಂತೂ ಕಳೆದೋದೆ ಗುರು ಇದನ್ನು ನೋಡಿ. ಗುರು ಇಷ್ಟು ಕೆತ್ತನೆ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ರಿ. ಇನ್ನು ಯಾವ ರೇಂಜಿಗೆ ಎಷ್ಟು ಸ್ಕಿಲ್ಡ್ ಕೆತ್ತನೆ ಮಾಡೋರು ನಮ್ಮಲ್ಲಿದ್ದರು ಅಂತ. ಹಿಂಗೆ ಕೆತ್ತನೆ ಯಾರು ಗುರು ಮಾಡ್ತಾರೆ? ನಾವು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತೈತೆ, ಬಟ್ ಆ ಥರ ಕೆತ್ತನೆ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ಇನ್ನು ಯಾವ ರೇಂಜಿಗೆ ಅಂತ. ಎಷ್ಟು ಸ್ಮೂತ್ ಆಗಿದೆ ಇದು. ಒಂದು ಚೂರು ಒಂದು ಫಿನಿಶಿಂಗ್ ನೋಡೋದ್ಲಿ. ಗುರು ಇಲ್ಲಿ ಬಾಕ್ಸ್ ಎಲ್ಲ ಮಾಡಿದ್ದಾರೆ, ಲೆಕ್ಕ ಹಾಕು ಗುರು. ಆ ಫ್ಲವರ್ ಒಂದು ನಿಮಿಷ ಇರು ಗುರು. ಇಲ್ಲಿ ಕತ್ತು ನೀವು ಬಂದು ಹಿಂಗೆ ನೋಡೋ ಅಷ್ಟೊತ್ತಿಗೆ ನಾವು ಅಲ್ಲಿ ಆ ಥರ ಫ್ಲವರ್ಸ್ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕ್ರಿ. ಪಾಪ ಗುರು, ಇದೆಲ್ಲ ರಿಮೈನ್ಸು, ಅಂದರೆ ಒಡೆದೋಗಿರೋ ಪಾರ್ಟ್ಸು ಪೀಸು ಏನೇನು ಉಳಿದಿತ್ತೋ ಅದನ್ನೆಲ್ಲ ತಂದಿಟ್ಟಿದ್ದಾರೆ ಇಲ್ಲಿ. ಸೊ ನೋಡ್ಬೋದು ಎಷ್ಟೊಂದು ಪಾರ್ಟ್ಸು, ಎಷ್ಟೊಂದು ಇದು ಹೊಡೆದೋಗಿದೆ. ನಾಗೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಅವಶೇಷಗಳು, ದಿ ರಿಮೈನ್ಸ್ ಆಫ್ ದಿ ಟೆಂಪಲ್. ದೇವ್ರೆ ಗುರು, ನಾಚಿಕೆ ಆಗಬೇಕು ಗುರು ನಮ್ಮ ಗೌರ್ನಮೆಂಟ್ಗೆ. ಇದನ್ನೆಲ್ಲ ಟೆಕ್ಸ್ಟ್ ಬುಕ್ಗಳೆಲ್ಲ ತೋರಿಸ್ತಾರ, ಅವನು ಯಾರೋ ಇನ್ವೈಡ್ ಮಾಡ್ದ, ಅವನು ಇಂಡಿಯಾನ ಉದ್ಧಾರ ಮಾಡ್ದ. ಗುರು, ಇಷ್ಟೆಲ್ಲ ದೇವಸ್ಥಾನಗಳು ಹಿಂಗೆ ಕಟ್ಸಿರೋ ನಮ್ಮ ರಾಜರಿಗೆ ಹೆಂಗೆ ನಮ್ಮ ರಾಜ್ಯನ ಉದ್ಧಾರ ಮಾಡೋದು ಗೊತ್ತಿರಲಿಲ್ವಾ? ಬುದ್ಧಿಗಳು ಕಲಿಬೇಕು ಇದನ್ನೆಲ್ಲ ನೋಡ್ಬಿಟ್ಟು. ನಮ್ಮ ರಾಜಕಾರಣಿಗಳು ಯಾವ್ಯಾವ್ದನ್ನ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ಬಾರ್ದು ಅಂತ. ನನ್ನ ಜೀವನದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಿನ ಇಷ್ಟೊಂದೆಲ್ಲ ಚೆನ್ನಾಗೈತೆ ನಮ್ಮ ಕರ್ನಾಟಕ ಅಂತ ಓದಿರಲಿಲ್ಲ ಬಿಡುಗರು. ಯಾವಾಗ ಬುದ್ಧಿ ಕಲ್ದದ್ದು, ಯಾವಾಗ ಉದ್ಧಾರ ಆಯ್ತೈತೋ ನಮ್ಮ ಗೌರ್ನಮೆಂಟು. ನೋಡು ಗುರು.